ವೆಲ್ಕಮ್ ಬ್ಯಾಕ್. ಇದಕ್ಕೆ ಮುಂಚೆ ನಾವು ವೇರಿಯಬಲ್ ಅಂದ್ರೆ ಏನು, ಅದ್ರ ಮೇಲೆ ನಾವು ಯೂಸ್ ಮಾಡುವಂತಹ ಆಪರೇಟರ್ಸ್ ಯಾವ್ದು ಸಪೋರ್ಟ್ ಮಾಡುತ್ತೆ ಪೈಥಾನ್, ಇದನ್ನ ತಿಳ್ಕೊಂಡ್ವಿ. ಸೊ ಈಗ ವೇರಿಯಬಲ್ಸ್ ಆಪರೇಟರ್ಸ್ ನ ಯೂಸ್ ಮಾಡಿ ಎಕ್ಸ್ಪ್ರೆಷನ್ಸ್ ನ ಹೇಗ್ ಬಿಲ್ಡ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ an expression is defined as a combination of constants, variables and operators. ಸೊ ನಾವು ಇದುವರೆಗೂ ತಿಳ್ಕೊಂಡಿರುವಂತಹ ವೇರಿಯಬಲ್ಸ್, ಆಪರೇಟರ್ಸ್ ಇದನ್ನೆಲ್ಲ ಸೇರಿಸಿ ನಾವು ಒಂದು ಎಕ್ಸ್ಪ್ರೆಷನ್ ನ ಬಿಲ್ಡ್ ಮಾಡೋದು, ಎಕ್ಸ್ಪ್ರೆಷನ್ ನ ಬಿಲ್ಡ್ ಮಾಡ್ತೀವಿ. An expression always evaluates to a value. ಸೊ ಈ ಎಕ್ಸ್ಪ್ರೆಷನ್ ನ ಸಾಲ್ವ್ ಮಾಡಿದ್ರೆ ಒಂದು ವ್ಯಾಲ್ಯೂ ಬರುತ್ತೆ ಯಾವಾಗ್ಲೂ. A value or a standalone variable is also considered as an expression, but a standalone operator is not an expression. So ಒಂದು ಸ್ಟ್ಯಾಂಡಲೋನ್ ವ್ಯಾಲ್ಯೂ ಅಂದ್ರೆ ಒಂದು ವ್ಯಾಲ್ಯೂ ಕೂಡ ಒಂದು ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಅದ್ರ ಒಂದು ಆಪರೇಟರ್ ಹಾಕ್ಬಿಟ್ಟು ಪ್ಲಸ್ ಮೈನಸ್ ಇದನ್ನ ಎಕ್ಸ್ಪ್ರೆಷನ್ ಅಂತ ಹೇಳಕ್ಕಾಗಲ್ಲ. ಸೊ ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ಸ್ಟ್ಯಾಂಡಲೋನ್ ವ್ಯಾಲ್ಯೂ 100 ಇದು ಒಂದು ಎಕ್ಸ್ಪ್ರೆಷನ್. ನಂಬರ್ ಅಂತ ಡಿಫೈನ್, ಅದು ಒಂದು ಎಕ್ಸ್ಪ್ರೆಷನ್. ನಂಬರ್ -20.4 ಇದು ಒಂದು ಎಕ್ಸ್ಪ್ರೆಷನ್. ಇಲ್ಲಿ ಆಪರೇಟರ್ ನ ಯೂಸ್ ಮಾಡಿದೀವಿ. ಹಾಗೆ ಇಲ್ಲಿ ಕೆಲವೊಂದು ಆಪರೇಟರ್ಸ್ ನ ಯೂಸ್ ಮಾಡಿದೀವಿ. ಇದನ್ನೆಲ್ಲ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಸೊ ಪ್ರಿಸಿಡೆನ್ಸ್ ಆಫ್ ಆಪರೇಟರ್ಸ್. ಸೊ ಈ ತರ ನಾವು ಆಪರೇಟರ್ಸ್ ನ ಕಲ್ತ್ಕೊಂಡ್ವಲ್ಲ. ಈಗ ಮಲ್ಟಿಪ್ಲಿಕೇಶನ್, ಅಡಿಷನ್, ಡಿವಿಷನ್, ಲಾಜಿಕಲ್ ಇವನ್ನೆಲ್ಲ ಹೇಗೆ ಯಾವ ಸೀಕ್ವೆನ್ಸ್ ಅಲ್ಲಿ ಸಾಲ್ವ್ ಆಗುತ್ತೆ, ಸೊ ಯಾವ್ದಾದ್ಮೇಲೆ ಯಾವ್ದು ಸಾಲ್ವ್, ಇದನ್ನ ನಾವು ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ನಾವು ಹೇಗೆ ಪೇಪರ್ ಮೇಲೆ ಬರೆದು ಸಾಲ್ವ್ ಮಾಡ್ಬೇಕಾದ್ರೆ ನಾವು ಯಾವ ರೀತಿಯಾಗಿ ರೈಟ್ ಇಂದ ಹೋಗಿ ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ, ಅದೇ ರೀತಿ ಆಗುತ್ತೆ. ಸೊ ಫಸ್ಟ್ ಎಕ್ಸ್ಪೋನೆನ್ಷಿಯಲ್, ಯಾವ್ದಕ್ಕಾದ್ರೂ ಎಕ್ಸ್ಪೋನೆನ್ಷಿಯಲ್ ಇದ್ರೆ ಅದು ಫಸ್ಟ್ ಮಾಡ್ತೀವಿ. ಕಾಂಪ್ಲಿಮೆಂಟ್, ಯೂನರಿ ಈ ತರ ಇರೋದ್ನೆಲ್ಲ ಫಸ್ಟ್ ಮಾಡ್ತೀವಿ. ಆಮೇಲೆ ಮಲ್ಟಿಪ್ಲೈ, ಆಮೇಲೆ ಅಡಿಷನ್, ಸಬ್ಟ್ರಾಕ್ಷನ್, ರಿಲೇಷನಲ್, ಅಸೈನ್ಮೆಂಟ್. ಸೊ ಇದೇ ರೀತಿ ನಾವು ಹೇಗೆ ಪೇಪರ್ ಮೇಲೆ ಸಾಲ್ವ್ ಮಾಡ್ತೀವಿ ಅದೇ ಪ್ರೆಸಿಡೆನ್ಸ್ ಅಲ್ಲಿ ನಾವು ಇಲ್ಲಿ ಪೈಥಾನ್ ಸಾಲ್ವ್ ಮಾಡುತ್ತೆ. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋದು ನಿಮ್ಗೆ ಅರ್ಥ ಆಗುತ್ತೆ. ಹೌ ವಿಲ್ ಪೈಥಾನ್ ಇವ್ಯಾಲ್ಯೂಯೇಟ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್. ಸೊ ಇನ್ನೊಂದು ಎಕ್ಸ್ಪ್ರೆಷನ್ ಇದೆ 20 + 30 × 40. ಸೊ ನಾವು ಇದನ್ನ ಪೇಪರ್ ಮೇಲೆ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಫಸ್ಟ್ ಈ ತರ ಮಾಡ್ಕೋತೀವಿ. ಸೊ ಇಲ್ಲಿ ಒಂದು ಬ್ರಾಕೆಟ್ ನ ಹಾಕೋತೀವಿ. ಸೊ ಫಸ್ಟ್ ಇದೆರಡು ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಆಮೇಲೆ ಇದನ್ನ ಅಡಿಷನ್ ಮಾಡ್ತೀವಿ. ಸೊ ಪೈಥಾನ್ ಹಾಗೆ ಮಾಡುತ್ತೆ, ಫಸ್ಟ್ ಇದೆರಡನ್ನ ಮಲ್ಟಿಪ್ಲೈ ಮಾಡುತ್ತೆ, ಆಮೇಲೆ ಅದನ್ನ ಆಡ್ ಮಾಡುತ್ತೆ. ಸೊ ನಾವು ಹೇಗೆ ಮಾಡ್ತೀವಿ ಪೇಪರ್ ಮೇಲೆ ಹಾಗೇನೆ ಇದು ಮಾಡುತ್ತೆ. ಸ್ಟೇಟ್ಮೆಂಟ್. ಸೊ ಇವಾಗ ವೇರಿಯಬಲ್ ತಿಳ್ಕೊಂಡ್ವಿ, ಆಪರೇಟರ್ ತಿಳ್ಕೊಂಡ್ವಿ, ಆಮೇಲೆ ಎಕ್ಸ್ಪ್ರೆಷನ್ ತಿಳ್ಕೊಂಡ್ವಿ. ಸ್ಟೇಟ್ಮೆಂಟ್ ಅಂದ್ರೆ ಏನು? ಸ್ಟೇಟ್ಮೆಂಟ್ ಇಸ್ ಅ ಯೂನಿಟ್ ಆಫ್ ಕೋಡ್ ದಟ್ ದ ಪೈಥಾನ್ ಇಂಟರ್ಪ್ರೆಟರ್ ಕ್ಯಾನ್ ಎಕ್ಸಿಕ್ಯೂಟ್. ಸೊ ಇಲ್ಲಿವರೆಗೂ ನಾವ್ ಏನ್ ಮಾಡಿದೀವಿ, ಅದನ್ನ ಒಂದು ಎಕ್ಸ್ಪ್ರೆಷನ್ ತನಕ ಮಾಡಿದೀವಿ. ಈ ಎಕ್ಸ್ಪ್ರೆಷನ್ ಮುಂದಕ್ಕೆ ನಾವು ಸ್ಟೇಟ್ಮೆಂಟ್ ಅಂತ, ಆ ಸ್ಟೇಟ್ಮೆಂಟ್ ನ ಪೈಥಾನ್ ಇಂಟರ್ಪ್ರಿಟರ್ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಸಾಧ್ಯವಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ x = 4 ಇದು ಒಂದು ಅಸೈನ್ಮೆಂಟ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಅಸೈನ್ಮೆಂಟ್ ಇದನ್ನ x ಗೆ 4 ಅಂತ ವ್ಯಾಲ್ಯೂನ ಸೆಟ್ ಮಾಡುತ್ತೆ ಇಂಟರ್ಪ್ರಿಟರ್. ಕ್ಯೂಬ್ x ಎಕ್ಸ್ಪೋನೆನ್ಷಿಯಲ್ 3 ಅಂತ, x ಗೆ 3 ಟೈಮ್ಸ್ ಮಾಡಿದ್ರೆ ಅದು ಕ್ಯೂಬ್ ಅಂತ ಹೇಳ್ತೀವಿ. ಸೊ ಇದನ್ನ ಅಸೈನ್ಮೆಂಟ್ ಆಪರೇಟರ್ ಸ್ಟೇಟ್ಮೆಂಟ್ ಎಕ್ಸ್ ಅಂಡ್ ಕ್ಯೂಬ್. ಸೊ ಇದನ್ನ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಎಕ್ಸ್ಪ್ರೆಷನ್ ಅನ್ನ ಅದು ಪ್ರಾಸೆಸ್ ಮಾಡಕ್ಕಾದ್ರೆ ಅದನ್ನ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಇನ್ಪುಟ್ ಅಂಡ್ ಔಟ್ಪುಟ್. ಸಮಟೈಮ್ಸ್ ಕೆಲವು ಸಮಯ ಏನಾಗುತ್ತೆ, ನಮ್ಗೆ ಯೂಸರ್ ಇಂದ ಕೆಲವು ಡೇಟಾನ ತಗೋಬೇಕಾಗುತ್ತೆ, ಮತ್ತೆ ಯೂಸರ್ ಗೆ ಕೆಲವು ಡೇಟಾನ ಕೊಡ್ಬೇಕಾಗತ್ತೆ. ಸೊ ಅದನ್ನ ಇನ್ಪುಟ್ ಮತ್ತೆ ಔಟ್ಪುಟ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಇನ್ ಪೈಥಾನ್ ವಿ ಯೂಸ್ ಇನ್ಪುಟ್ ಫಂಕ್ಷನ್ ಟು ಟೇಕ್ ದ ಇನ್ಪುಟ್ ಫ್ರಮ್ ದ ಯೂಸರ್. ಯೂಸರ್ ಇಂದ ಏನಾದ್ರು ಇನ್ಪುಟ್ ತಗೋಬೇಕು ಅಂತ ಇದ್ರೆ ಅದನ್ನ ಇನ್ಪುಟ್ ಅನ್ನೋ ಫಂಕ್ಷನ್ ನ ಕೊಟ್ಟು ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನಿಮ್ ಹೆಸರೇನು ಅಂತ ನಾವು ಯೂಸರ್ ಹತ್ರ ತಗೋಬೇಕು ಅಂತಿದ್ರೆ ನಾವು ಇನ್ಪುಟ್ ಅಂತ ಫಂಕ್ಷನ್ ನ ಕೊಡ್ತೀವಿ. ಈ ಇನ್ಪುಟ್ ಅಂತ ಕೊಡೋದ್ರಿಂದ ಅದು ವೇಟ್ ಮಾಡುತ್ತೆ ಯೂಸರ್ ಡೇಟಾ ಎಂಟರ್ ಮಾಡ್ಲಿ ಅಂತ. ಸೊ ಇಟ್ ಅಕ್ಸೆಪ್ಟ್ಸ್ ಆಲ್ ಯೂಸರ್ ಇನ್ಪುಟ್ ಆಸ್ ಸ್ಟ್ರಿಂಗ್. ಸೊ ಅದ್ ಏನ್ ಕೊಟ್ರು ಅದನ್ನ ಸ್ಟ್ರಿಂಗ್ ಆಗಿ ತಗೊಳುತ್ತೆ. ಎಕ್ಸಾಂಪಲ್ ಎಫ್ ನೇಮ್ ಇನ್ಪುಟ್ ಎಂಟರ್ ಯುವರ್ ನೇಮ್. ಸೊ ಏನ್ ಬರುತ್ತೆ, ಎಂಟರ್ ಯುವರ್ ನೇಮ್ ಅಂತ ಸ್ಕ್ರೀನ್ ಮೇಲೆ ಬಂದ್ಬಿಟ್ಟು ವೇಟ್ ಮಾಡ್ತಾ ಇರುತ್ತೆ ಅಂತ ಕರ್ಸರು ಬ್ಲಿಂಕ್ ಆಗ್ತಾ ಇರುತ್ತೆ. ಅವರು ಎಂಟರ್ ಅರ್ನಬ್ ಅಂತ ಎಂಟರ್ ಮಾಡಿ ಎಂಟರ್ ಕೀನ ಒತ್ತಿದ್ಮೇಲೆ ಅದು ಮುಂದಕ್ಕೆ ಹೋಗುತ್ತೆ.
ಏಜ್, ನೆಕ್ಸ್ಟ್ ಏಜ್, ಇನ್ಪುಟ್ ಎಂಟರ್ ಯುವರ್ ಏಜ್ ಅನ್ನ ಎಂಟರ್ ಮಾಡಕ್ಕೆ ವೇಟ್ ಮಾಡುತ್ತೆ. 90 ಅಂತ ಎಂಟರ್ ಮಾಡಿ, ಎಂಟರ್ ಹೊಡೆದಿದ ತಕ್ಷಣ ಇಲ್ಲಿ ಏಜ್ ಆಯ್ತು. ಇಲ್ಲಿ ನಾವು ಸುಮ್ನೆ ಟೈಪ್ ಏಜ್ ಅಂತ ಕೊಟ್ಟಿದೀವಿ, ಅದು ಸ್ಟ್ರಿಂಗ್ ಅಂತ ಕೊಡುತ್ತೆ. ಸೊ ಹೀಗೆ ಇನ್ಪುಟ್, ಇದನ್ನ ನಾವು ಎಕ್ಸಾಂಪಲ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಔಟ್ಪುಟ್, ಔಟ್ಪುಟ್ a complete line and then moves to the next for the subsequent output. ಸೊ ಔಟ್ಪುಟ್ ಅನ್ನೋದು ಒಂದು ಯೂಸರ್ಗೆ ರಿಟರ್ನ್ ಅಲ್ಲಿ ಕೊಡುವಂತದ್ದು. ಅದಕ್ಕೆ ನಾವು ಪ್ರಿಂಟ್ ಅಂತ ಒಂದು ಯೂಸ್ ಮಾಡ್ತೀವಿ. ಇದು ಪ್ರಿಂಟ್ ಸ್ಕ್ರೀನ್ ಮೇಲೆ ಪ್ರಿಂಟ್ ಮಾಡುತ್ತೆ. ಸೊ ಎಕ್ಸಾಂಪಲ್, ಪ್ರಿಂಟ್ ಹೆಲೋ ಅಂದ್ರೆ ಹೆಲೋ ಅಂತ ಬರುತ್ತೆ. ಇಲ್ಲೇನ್ ಕೊಡ್ತೀವಿ ಅದು ಇಲ್ಲಿ ಬರುತ್ತೆ. ಸೊ ಇಲ್ಲಿ 10 into 2.5 ಅಂದ್ರೆ 25.0. ಐ ಪ್ಲಸ್ ಲವ್ ಪ್ಲಸ್ ಮೈ ಕಂಟ್ರಿ ಅಂದ್ರೆ ಐ ಲವ್ ಮೈ ಕಂಟ್ರಿ ಅಂತ ಹಿಂಗೆ. ಸೊ ನಾವೇನ್ ಬೇಕಾದ್ರೂ ಕೊಡ್ಬೋದು. ಟೈಪ್ ಕನ್ವರ್ಷನ್. ಸೊ ಈಗ 2-3 ಟೈಪ್ ನೋಡಿದ್ವಿ. ಈಗ ಇಂಟಿಜರ್, ಫ್ಲೋಟ್, ಸ್ಟ್ರಿಂಗ್, ಬೂಲಿಯನ್, ಹಿಂಗೆ ಬೇರೆ ಬೇರೆ ಟೈಪ್ಸ್ ನ ನೋಡಿದ್ವಿ. ಇದರಲ್ಲಿ ಕನ್ವರ್ಷನ್ ಮಾಡಕ್ಕಾಗುತ್ತಾ? ಆಸ್ ಅಂಡ್ ವೆನ್ ರಿಕ್ವೈರ್ಡ್ ವಿ ಕ್ಯಾನ್ ಚೇಂಜ್ ದ ಡೇಟಾ ಟೈಪ್ ಆಫ್ ವೇರಿಯಬಲ್. ಕೆಲವೊಂದ್ಸತಿ ನಾವು ಚೇಂಜ್ ಮಾಡುವಂತ ಸಂದರ್ಭಗಳು ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ 10.5, ಈಗ ಯಾವ್ದಾದ್ರು ಒಂದು ಪ್ರೈಸ್ ರೇಟ್ ನ, ಯಾವ್ದಾದ್ರು ರೇಟು 10.5 ಅಂತ ಇಟ್ಟಿರ್ತೀವಿ. 50 ಪೈಸಕ್ಕೆ ಇವಾಗ ಬೆಲೆನೇ ಇಲ್ಲ. ಸೊ ನಾವು ಅದನ್ನ 10 ಅಂತ ಮಾಡ್ಬೋದು. ಸೊ ಅದು ಕನ್ವರ್ಷನ್. ಸೊ ಅಲ್ಲಿ ಡೆಸಿಮಲ್ ಅಥವಾ ಫ್ಲೋಟ್ ಇದ್ದಿದ್ದನ್ನ ನಾವು ಇಂಟಿಜರ್ಗೆ ಮಾಡಿದ್ವಿ. ಸೊ ಹಾಗೇನೆ ಕೆಲವೊಂದ್ಸತಿ ನಾವು ಕನ್ವರ್ಷನ್ಸ್ ಮಾಡ್ಬೇಕಾಗತ್ತೆ. ಸೊ ಅದರಲ್ಲಿ 2 ತರ ಕನ್ವರ್ಷನ್. ಎಕ್ಸ್ಪ್ಲಿಸಿಟ್ ಅಂದ್ರೆ ನಾವೇ ಸ್ವತಃ ನಾವು ಫೋರ್ಸ್ ಮಾಡಿ ಮಾಡ್ತೀವಿ. ಸೊ ನಾನು ಈಗಾಗ್ಲೇ ಹೇಳ್ದಂಗೆ 10.5 ರೂಪಾಯಿ ಇರೋದನ್ನ 10 ರೂಪಾಯಿ ಮಾಡೋದು, ಇದು ಫೋರ್ಸ್ಫುಲ್ ಆಗಿ ಮಾಡೋದು, ಇದನ್ನ ಎಕ್ಸ್ಪ್ಲಿಸಿಟ್ ಅಂತ ಕರಿತೀವಿ. ಇಂಪ್ಲಿಸಿಟ್ ಅಂದ್ರೆ ಕೆಲವು ಸಮಯ ಏನಾಗುತ್ತೆ, ಕೆಲವೊಂದು ಕ್ಯಾಲ್ಕುಲೇಷನ್, ಕೆಲವೊಂದು ಚೇಂಜಸ್ ಆದಾಗ ಪ್ರೋಗ್ರಾಮೇ ಚೇಂಜ್ ಮಾಡುತ್ತೆ, ಅದು ಇಂಪ್ಲಿಸಿಟ್. ಸೊ ಎಕ್ಸ್ಪ್ಲಿಸಿಟ್ conversion, also called as typecasting, happens when data type conversion takes place because the programmer forced it in the program. ಸೊ ಇಲ್ಲಿ ನಾವು ಏನಾದ್ರು ಲಾಜಿಕ್ ಬರ್ದಾಗ ಅದು ಚೇಂಜ್ ಆಗುವಂತ ಸಂದರ್ಭ ಆದ್ರೆ ಅದು ಎಕ್ಸ್ಪ್ಲಿಸಿಟ್ ಕನ್ವರ್ಷನ್ ಆಗತ್ತೆ. ಇಲ್ಲಿ ರಿಸ್ಕ್, ಡೇಟಾ ಹೋಗುವಂತ ರಿಸ್ಕ್ ಇರುತ್ತೆ. ಈಗ 10.5 ಇರೋದು 10 ರೂಪಾಯಿ ಆಗೋದ್ರೆ 50 ಪೈಸೆ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ರಿಸ್ಕ್ ಆಫ್ ಡೇಟಾ ಇನ್ಫಾರ್ಮೇಶನ್ ಲಾಸ್ ಆಗೋಂತ ರಿಸ್ಕ್ ಇದೆ. ಸೊ ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದೀವಿ. ನಂಬರ್ 10 ಅಂತ ಇರೋದು ಫ್ಲೋಟ್ ಮಾತ್ರ 10.0 ಆಯ್ತು. ಇಲ್ಲಿ ಏನು ರಿಸ್ಕ್ ಇಲ್ಲ, ಏನು ಹೋಗ್ಲಿಲ್ಲ. ಆದ್ರೆ ಇಲ್ಲಿ 15.8 ಅಂತ ಇರೋದನ್ನ ನಾವು ಇಂಟಿಜರ್ ಕನ್ವರ್ಟ್ ಮಾಡಿದಾಗ 15 ಅಂತ ಆಗೋಯ್ತು. ಇಲ್ಲಿ 0.8 ಕೊಟ್ಟೋಯ್ತು. ಸೊ ಹಾಗೆ ಇಲ್ಲಿ ಸ್ಟ್ರಿಂಗ್ ಕನ್ವರ್ಟ್ ಮಾಡಬಹುದು, ಅಲ್ಲೂ 15 ಅಂತ ಉಳಿಯುತ್ತೆ. ಆದ್ರೆ ಸ್ಟ್ರಿಂಗ್ ನ ನಾವು ಇಂಟಿಜರ್ ಮಾಡಕ್ ಹೋದ್ರೆ, ಹೆಸರನ್ನ ನಂಬರ್ ಮಾಡಕ್ ಹೋದ್ರೆ ಎರರ್ ಆಗುತ್ತೆ. ಸೊ ಹೀಗೇನೆ ಇಲ್ಲಿ ಬಹಳಷ್ಟು ಕನ್ವರ್ಷನ್ಸ್ ನ ಕೊಟ್ಟಿದ್ದಾರೆ. ಇಂಟ್ ಆಫ್ ಎಕ್ಸ್, ಇಂಟಿಜರ್ ಕನ್ವರ್ಟ್ಸ್ ಎಕ್ಸ್ ಟು ಇಂಟಿಜರ್. ಫ್ಲೋಟ್ ಕನ್ವರ್ಟ್ಸ್ ಫ್ಲೋಟ್ ಮಾಡುತ್ತೆ. STR ಆಫ್ ಎಕ್ಸ್ ಸ್ಟ್ರಿಂಗ್ ಮಾಡುತ್ತೆ. ಕ್ಯಾರೆಕ್ಟರ್ ಆಫ್ ASCII ವ್ಯಾಲ್ಯೂ ಟು ಎಕ್ಸ್ ಟು ಕ್ಯಾರೆಕ್ಟರ್. ಸೊ ನಂಬರ್ ನ ನಾವು ಕ್ಯಾರೆಕ್ಟರ್ ಆಗಿ ಮಾಡಿದ್ರೆ ಅದರಲ್ಲಿರುವ ASCII ವ್ಯಾಲ್ಯೂ ಅಂತ ಹೇಳ್ತೀವಿ. ಅಂದ್ರೆ ಒಂದೊಂದು ನಂಬರ್ಗೆ ಒಂದೊಂದು ವ್ಯಾಲ್ಯೂ ಇದೆ, ಆ ನಂಬರ್ ಬರುತ್ತೆ. ಸೊ ಹಿಂಗೆ ಕೆಲವೊಂದು ಕನ್ವರ್ಷನ್ಸ್ ನಾವು ಮಾಡಬಹುದು. ಇಂಪ್ಲಿಸಿಟ್ ಕನ್ವರ್ಷನ್ ಪ್ರೋಗ್ರಾಮೇ ಫೋರ್ಸ್ ಮಾಡಿ ಯಾವಾಗ ಕನ್ವರ್ಷನ್ ಆಗುತ್ತೆ. Implicit conversion, also known as coercion, happens when data type conversion is done automatically by Python and is not instructed by the programmer. ಸೊ ಇಲ್ಲಿ ನಾವು ಇನ್ಸ್ಟ್ರಕ್ಟ್ ಮಾಡಿರೋದಲ್ಲ, ಆಟೋಮ್ಯಾಟಿಕ್ ಆಗಿ ಪೈಥಾನ್ ಕನ್ವರ್ಟ್ ಮಾಡುತ್ತೆ. ಎಕ್ಸಾಂಪಲ್, ನಂಬರ್ 1 is equal to 10 ಅಂತ ಇದೆ. ನಂಬರ್ 2 is equal to 20.0. ಇಲ್ಲಿ ಡೆಸಿಮಲ್ ಇದೆ, ಫ್ಲೋಟ್ ಇದು. ಸೊ ಸಮ್ ನಂಬರ್ 1 ಪ್ಲಸ್ ನಂಬರ್ 2 ಅಂತ ಆದಾಗ ಪ್ರಿಂಟ್ ಸಮ್ ಅಂತ ಹಾಕಿ ಟೈಪ್ ಆಫ್ ಸಮ್ 1 ಅಂತ ಹಾಕಿದ್ರೆ ನಮ್ಗೆ ಇಲ್ಲಿ ಬರುವ ಉತ್ತರ ಫ್ಲೋಟ್. ಯಾಕೆಂದ್ರೆ ಇದು ಫ್ಲೋಟ್ ಇರೋದ್ರಿಂದ ಆಟೋಮ್ಯಾಟಿಕಲಿ ಇದು ಫ್ಲೋಟ್ ಆಗೋಯ್ತು. ಸೊ ದಟ್ ಇಸ್ ದ ಇಂಪ್ಲಿಸಿಟ್ ಕನ್ವರ್ಷನ್. ಡಿಬಗ್ಗಿಂಗ್. ಸೊ ಡಿಬಗ್ಗಿಂಗ್ ಅಂದ್ರೆ ಏನು? ನಾವೆಲ್ಲ ಪ್ರೋಗ್ರಾಮ್ ಮಾಡಾಗೋಗಿದೆ, ಆದರೆ ನಾವು ಬರ್ದಿರುವಂತಹ ಪ್ರೋಗ್ರಾಮ್ ಅಲ್ಲಿ ಕೆಲವು ಸಮಯ ಮಿಸ್ಟೇಕ್ಸ್ ಇರುತ್ತೆ. ಆ ಮಿಸ್ಟೇಕ್ಸ್ ನ ಕಂಡುಹಿಡಿದು ಕರೆಕ್ಟ್ ಮಾಡಿದ್ರೆ ಡಿಬಗ್ಗಿಂಗ್ ಅಂತ ಹೇಳ್ತೀವಿ. The process of identifying and removing such mistakes, also known as bugs or error. ಎರರ್ ಅಥವಾ ಬಗ್ ಅಂತ ಹೇಳ್ತೀವಿ. ಅದನ್ನ ರಿಮೂವ್ ಮಾಡೋದನ್ನ ಡಿಬಗ್ಗಿಂಗ್ ಅಂತ ಹೇಳ್ತೀವಿ.
ಎರರ್ಸ್ ಅಕರಿಂಗ್ ಇನ್ ಪ್ರೋಗ್ರಾಮ್ಸ್ ಕ್ಯಾನ್ ಬಿ ಕ್ಯಾಟಗರೈಸ್ಡ್ ಆಸ್. ಈ ರೀತಿಯಾಗಿ ಎರರ್ಗಳು ಯಾವ್ಯಾವ ತರದ ಎರರ್ ಆಗಬಹುದು ಅನ್ನೋದನ್ನ ನಾವು ಇಲ್ಲಿ 3 ತರ ಕ್ಯಾಟಗರೈಸ್ ಮಾಡ್ತೀವಿ. ಮೊದಲನೇದು ಸಿಂಟ್ಯಾಕ್ಸ್ ಎರರ್. ಸಿಂಟ್ಯಾಕ್ಸ್ ಅಂದ್ರೆ ಏನು? ರೂಲ್ಸ್. ಸೊ ನಾವು ಪ್ರೋಗ್ರಾಮ್ ಬರೆಯೋದಕ್ಕೆ ಕೆಲವೊಂದು ರೂಲ್ಸ್ ಇದೆ, ಆ ರೂಲ್ಸ್ ಅಲ್ಲೇ ತಪ್ಪಾದರೆ ಅವಾಗ ಸಿಂಟ್ಯಾಕ್ಸ್ ಎರರ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಆ ಪ್ರೋಗ್ರಾಮೇ ರನ್ ಆಗಲ್ಲ. ಸೊ ಫಾರ್ ಎಕ್ಸಾಂಪಲ್, ಪ್ರಿಂಟ್ ಅಂತ ಬರೆಯಕ್ಕೆ ಪೇಂಟ್ ಅಂತ ಬರೆದ್ರೆ ಇದು ಸಿಂಟ್ಯಾಕ್ಸ್ ಎರರ್, ಆ ವರ್ಡ್ ತಪ್ಪಿದೆ. ಸೊ ಹಂಗಾಗಿ ಅದು ಮುಂದಕ್ಕೆ ಹೋಗೋದೇ ಇಲ್ಲ, ಅಲ್ಲಿ ಎರರ್ ಅಂತ ಕೊಡುತ್ತೆ. ಇದನ್ನ ಸಿಂಟ್ಯಾಕ್ಸ್ ಎರರ್ ಅಂತ ಹೇಳ್ತೀವಿ. ಲಾಜಿಕಲ್ ಎರರ್. ಲಾಜಿಕಲ್ ಎರರ್ ಅಂದ್ರೆ ಏನು? ನಾವು ಯೂಸ್ ಮಾಡಿರುವಂತ ಲಾಜಿಕ್. ಸೊ ಯಾವ್ದೋ 2 ನಂಬರ್ನ ಆಡ್ ಮಾಡಕ್ಕೆ ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ಅದು ಲಾಜಿಕಲ್ ಎರರ್. ಅಲ್ಲಿ ನಮ್ಗೆ ಪ್ರೋಗ್ರಾಮ್ಗೆ ಏನೂ ಮಿಸ್ಟೇಕ್ ಇಲ್ಲ, ಆದರೆ ನಿಮ್ಗೆ 2 ನಂಬರ್ನ ಆಡ್ ಮಾಡಿ ಇಂಟ್ರೆಸ್ಟ್ ನ ಕೊಡು ಅಂತ ಇದ್ರೆ ನೀವು ಸಬ್ಟ್ರಾಕ್ಟ್ ಮಾಡಿ ಇಂಟ್ರೆಸ್ಟ್ ನ ಕೊಟ್ರೆ ಸೊ ಅದು ನಿಮ್ಮ ಮಿಸ್ಟೇಕು. ಸೊ ಇದು ಲಾಜಿಕಲ್ ಎರರ್. ಇಲ್ಲಿ ಯಾವುದೂ ಎರರ್ ಬರಲ್ಲ, ಅದ್ರ ರಿಸಲ್ಟ್ ತಪ್ಪಾಗಿ ಬರುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ಸ್ಕ್ವೇರ್ ರೂಟ್ ಅನ್ನೋದಕ್ಕೆ ನಮ್ ಟು ದ ಪವರ್ ಆಫ್ 2 ಅಂತ ಹಾಕಿದೀವಿ. ಸೊ ಸ್ಕ್ವೇರ್ ರೂಟ್ ಇದು ಸ್ಕ್ವೇರ್. ರನ್ ಟೈಮ್ ಎರರ್. ರನ್ ಟೈಮ್ ಎರರ್ ಅಂದ್ರೆ ಸಿಂಟ್ಯಾಕ್ಸ್ ಎರರು ಅಲ್ಲ, ಲಾಜಿಕಲ್ ಎರರ್, ಆದರೆ ಇದ್ರೊಳಗೆ ಎತ್ಕೋತಿದ್ದಂಗೆ ಪ್ರೋಗ್ರಾಮ್ ಅಲ್ಲೂ ಎರರ್ ಕಾಣಲ್ಲ, ರಿಸಲ್ಟು ತಪ್ಪು ಬರಲ್ಲ. ಆದರೆ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಅಂದ್ರೆ ರನ್ ಆಗ್ಬೇಕಾದ್ರೆ ಕೆಲವು ಸಮಯ ಎರರ್ಗಳಾಗುತ್ತೆ, ಅಬ್ನಾರ್ಮಲ್ ಆಗಿ ಹಡಕ್ಕಂತ ನಿಂತೋಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ರನ್ ಟೈಮ್ ಎರರ್. ಅದರಲ್ಲಿ ಬಹಳಷ್ಟು ಕಾರಣಗಳಿದೆ. ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಸಿಂಟ್ಯಾಕ್ಟಿಕಲಿ ಅಂದ್ರೆ ನಿಮ್ಮ ಸಿಂಟ್ಯಾಕ್ಸ್ ಕರೆಕ್ಟ್ ಆಗಿದೆ, ಬಟ್ ದ ಇಂಟರ್ಪ್ರಿಟರ್ ಕೆನಾಟ್ ಎಕ್ಸಿಕ್ಯೂಟ್ ಇಟ್. ರನ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಏನಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ನಂಬರ್ 1 ಡಿವೈಡೆಡ್ ಬೈ ನಂಬರ್ 2 ಅಂತ ಒಂದು ನಂಬರ್ ಡಿವಿಷನ್ ನ ಕೊಟ್ಟಿದೀವಿ. ಇಲ್ಲಿ ನೀವು ನಂಬರ್ಸ್ ನ ಕೊಟ್ಟಾಗ ನಂಬರ್ 2 ಡಿನಾಮಿನೇಟರ್ ನ 0 ಕೊಟ್ಬಿಟ್ರೆ ನಿಮ್ಗೆ ಡಿನಾಮಿನೇಟರ್ 0 ಎರರ್. ಯಾಕೆಂದ್ರೆ ಯಾವ್ದಾದ್ರು ಒಂದ್ ನಂಬರ್ ನ 0 ಡಿವೈಡ್ ಮಾಡಿದ್ರೆ ಇನ್ಫೈನೈಟ್ ಆಗೋಗುತ್ತೆ. ಆ ಇನ್ಫೈನೈಟ್ ಕ್ಯಾಲ್ಕುಲೇಟ್ ಮಾಡಕ್ ಬರಲ್ಲ ಅದಕ್ಕೆ. ಸೊ ಅದಕ್ಕೆ 0 ಡಿನಾಮಿನೇಟರ್ ಎರರ್ ಬರುತ್ತೆ. ಸೊ ಹೀಗೆ ಬಹಳಷ್ಟು ಎರರ್ಗಳಿದೆ. 0 ಡಿವಿಷನ್ ಎರರ್, ಕೆಳಗಡೆ 0 ಆಗೋದ್ರೆ 0 ಡಿವಿಷನ್ ಎರರ್. ಟೈಪ್ ಎರರ್, ವೆನ್ ಯು ಟ್ರೈ ಟು ಪರ್ಫಾರ್ಮ್ ಎನ್ ಆಪರೇಷನ್ ವಿತ್ ಇನ್ಕರೆಕ್ಟ್ ಟೈಪ್. ಸೊ ಇವಾಗ ಏನಾದ್ರೂ 2 ಸ್ಟ್ರಿಂಗ್ಗೆ ಸಬ್ಟ್ರಾಕ್ಷನ್ ಮಾಡಕ್ ಹೋದ್ರೆ ಟೈಪ್ ಎರರ್. ಈ ಎರರ್ ಅಂದ್ರೆ ಏನೋ ಒಂದು ರೆಫರ್ ಮಾಡ್ತಾ ಇರ್ತೀರಾ, ಸೊ ಆ ರೆಫರೆನ್ಸೇ ಇಲ್ಲದೆ ಹೋದ್ರೆ, ಸೊ ಎಲ್ಲೋ ಒಂದು ವ್ಯಾಲ್ಯೂನ ರೆಫರ್ ಮಾಡ್ತಾ ಇದ್ದೀರಾ, ಆ ರೆಫರೆನ್ಸೇ ಇಲ್ಲದೆ ಹೋದ್ರೆ ಕೀ ಎರರ್ ಬರುತ್ತೆ. ಡಿಕ್ಷನರಿಲಿ ನೀವು ಕೀ ವ್ಯಾಲ್ಯೂ ಇಟ್ಕೋತೀರಾ, ವ್ಯಾಲ್ಯೂ ಕೀನೇ ಇಲ್ಲದೆ ಹೋದ್ರೆ ಅವಾಗ ಅದು ಕೀ ಎರರ್ ಬರುತ್ತೆ. ಇಂಡೆಕ್ಸ್ ಎರರ್. ಸೊ ಲಿಸ್ಟ್ ಅಲ್ಲಿ 1 2 3 4 5 6 7 8 9 10 ಅಂತ ಇದೆ, ನೀವು 11th ಇಂಡೆಕ್ಸ್ ಹೋದ್ರೆ 11th ಇಂಡೆಕ್ಸೇ ಇಲ್ಲ, ಅಲ್ಲಿ ಇಂಡೆಕ್ಸ್ ಎರರ್ ಬರುತ್ತೆ. ಸೊ ನೇಮ್ ಎರರ್. ಸೊ ವೇರಿಯಬಲ್ ಡಿಫೈನ್ ಆಗಿಲ್ಲ, ಸೊ ನಿಮ್ಮ ಏಜ್ ವೇರಿಯಬಲ್ ಡಿಫೈನ್ ಆಗಿಲ್ಲ, ಬಟ್ ನೀವು ಏಜ್ ಅನ್ನ ಪ್ರಿಂಟ್ ಮಾಡಕ್ ಹೋಗ್ತಾ ಇದ್ರೆ ಅದು ನೇಮ್ ಎರರ್ ಆಗುತ್ತೆ. ಸೊ ಹಿಂಗೆ ಬಹಳಷ್ಟು ರನ್ ಟೈಮ್ ಎರರ್ಸ್ ಆಗುತ್ತೆ. ಇದು ಮುಂಚೆ ಎಲ್ಲೂ ಗೊತ್ತಾಗಲ್ಲ, ರನ್ ಡೇಟಾ ಕೊಡಕ್ ಶುರು ಮಾಡಿದಾಗ ಇದೆಲ್ಲ ಬರುತ್ತೆ. ಸೊ ಹೀಗೆ ನಮ್ಮ ಇನ್ನು ಮುಂದಿನ ಸೆಷನ್ಗಳಲ್ಲಿ ಇನ್ನೂ ಒಂದಷ್ಟು ಪೈಥಾನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದಾಗಿದ ತಕ್ಷಣ ಇದ್ರದ್ದು ಲ್ಯಾಬ್ ಸೆಷನ್ ಕೂಡ ನೋಡೋಣ. ಕೀಪ್ ಲರ್ನಿಂಗ್.